ಸ್ನೇಹಿತರೆ ನಮಸ್ಕಾರ. ನಿಮಗೆಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ರವಿ ಕಾಣದ್ದನ್ನು ಕವಿ ಕಂಡ ಎನ್ನುವ ಮಾತಿದೆ. ಅದು ಕವಿಗಿರುವ ಶಕ್ತಿ. ಆದರೆ ಕವಿ ಕಾಣದ ಪದಗಳಿಗೆ ನಿಲುಕದ ಸಹಸ್ರ ಸಂಗತಿಗಳು ನಮ್ಮೆದುರಿಗೆ ಓಡಾಡಿಕೊಂಡಿವೆ. ಯಾರಿಗೂ ಕಾಣುವುದಿಲ್ಲವಷ್ಟೇ. ಅವನ್ನು ಕಾಣಲು ಬೆರಗುಗಣ್ಣಷ್ಟೇ ಸಾಲದು. ವೈಜ್ಞಾನಿಕ ವೈಚಾರಿಕ ದೃಷ್ಟಿ ಮನಸ್ಸುಗಳು ಬೇಕು. ಹಾಗಾಗಿ ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ವಿಜ್ಞಾನಿ ಕಂಡ ಎಂದರೆ ಅಕ್ಷರಶಃ ತಪ್ಪಾಗುವುದಿಲ್ಲ. ಬೆಳಗಿನ ಸೂರ್ಯೋದಯ, ಹಾಲ್ನೊರೆಯುಕ್ಕಿಸುವ ಜಲಪಾತ, ನಿರಭ್ರ ನೀಲಾಕಾಶ, ನೀಲಿಯುಕ್ಕುವ ಕಡಲು, ಬಿಸಿಲ್ಮಳೆಯ ಕಾಮನ ಬಿಲ್ಲು, ಸೂರ್ಯಾಸ್ತದ ಸಂಜೆಯ ಸೊಬಗು ಇವುಗಳನ್ನು ಕಂಡಾಗ ಎಂಥ ಅರಸಿಕನೂ ಅರೆಕ್ಷಣ ಮೈಮರೆಯುತ್ತಾನೆ. ಮ್ಲಾನ ಮನಸ್ಸು ಮುದಗೊಳ್ಳುತ್ತದೆ. ಪದಗಳು ಕವಿತೆಯ ಸಾಲಾಗುತ್ತವೆ. ನಾವು ನೀವು ಏಕೆ ಹೀಗೆ ಎಂದು ಪ್ರಶ್ನಿಸಿಕೊಳ್ಳುವುದಿಲ್ಲ. ಅದರ ಹಿಂದಿರುವ ವೈಜ್ಞಾನಿಕ ಚಮತ್ಕಾರದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಸೃಷ್ಟಿಯ ಅದ್ಭುತವನ್ನು ಹಾಗೆಯೇ ಕಣ್ತುಂಬಿಕೊಂಡು ಸುಮ್ಮನಾಗುತ್ತೇವೆ. ಆದರೆ ಸ್ನೇಹಿತರೆ, ಬೆಳಕು ಬರೀ ಬೆರಗು ಮೂಡಿಸುವ ಸಂಗತಿಯಲ್ಲ, ಅದೊಂದು ವಿದ್ಯಮಾನ ಎಂದರೆ ನೀವು ನಂಬಲೇಬೇಕು. ಬೆಳಕೆಂಬ ಬೆಳಕಿನ ಬೆನ್ನು ಬಿದ್ದವರೆಷ್ಟೋ, ಬೆಳಕಿನ ಅಂತರಂಗವನ್ನು ಭೇದಿಸಲು ಪ್ರಯತ್ನ ಪಟ್ಟವರೆಷ್ಟೋ. ಹಾಗೆ ಕೌಶಿಕನ ತಪಸ್ಸಿನಂತೆ ವರ್ಷಗಟ್ಟಲೆ ಬೆಳಕನ್ನೇ ಧ್ಯೇನಿಸಿ ಬೆಳಕಿನ ಅಂತರಂಗಕ್ಕೆ ದುರ್ಬೀನು ಹಾಕಿ ಬೆಳಕಿನ ಮೇಲೆಯೇ ಬೆಳಕು ಚೆಲ್ಲಿ ಯಶಸ್ವಿಯಾದ ವಿಜ್ಞಾನಿಗಳು ಮಾತ್ರ ಬೆರಳೆಣಿಕೆಯಷ್ಟು. ಅಂತಹ ಮಹನೀಯರಲ್ಲಿ ಸರ್ ಸಿ ವಿ ರಾಮನ್ ಒಬ್ಬರು. ಅದು 1921 ಸಮಯ. ರಾಮನ್ನರು ಪ್ರತಿಷ್ಠಿತ ವಿಜ್ಞಾನ ಸಮ್ಮೇಳನವೊಂದರಲ್ಲಿ ಭಾಗವಹಿಸಿ ಲಂಡನ್ನಿನಿಂದ ಭಾರತಕ್ಕೆ ವಾಪಸ್ಸಾಗುತ್ತಿದ್ದರು. ಅದು ಹಡಗಿನ ಸುದೀರ್ಘ ಪ್ರಯಾಣ. ಎಲ್ಲೆಲ್ಲೂ ನೀರು. ರಾಮನ್ನರು ಸಾಗರದ ಶುಭ್ರ ನೀಲಿ ಬಣ್ಣವನ್ನು ಕಂಡು ವಿಸ್ಮಯಗೊಳ್ಳುತ್ತಾರೆ. ಕೂಡಲೇ ಅವರೊಳಗಿದ್ದ ವಿಜ್ಞಾನಿ ಜಾಗೃತಗೊಳ್ಳುತ್ತಾನೆ. ಸಾಗರದ ನೀರನ್ನು ಪಾತ್ರೆಗಳಲ್ಲಿ ತುಂಬಿಸಿ ತಮ್ಮ ಬಳಿಯಿದ್ದ ರೋಹಿತ ದರ್ಶಕವನ್ನು ಉಪಯೋಗಿಸಿಕೊಂಡು ಹಡಗಿನಲ್ಲಿಯೇ ಪ್ರಯೋಗ ಆರಂಭಿಸುತ್ತಾರೆ. ಸೂರ್ಯನ ಬೆಳಕು ಹಲವು ಬಣ್ಣಗಳಲ್ಲಿದ್ದು ವಿವಿಧ ತರಂಗಾಂತರಗಳಿಂದ ಮಾಡಲ್ಪಟ್ಟಿದೆ. ಸೂರ್ಯನ ಬೆಳಕು ಸಮುದ್ರಕ್ಕೆ ಅಪ್ಪಳಿಸಿದಾಗ ನೀರಿನ ಕಣಗಳು ಹೆಚ್ಚಿನ ತರಂಗ ದೂರವಿರುವ ಬೆಳಕನ್ನು ಹೀರಿಕೊಳ್ಳುತ್ತವೆ. ಕಡಿಮೆ ತರಂಗ ದೂರವಿರುವ ನೀಲಿ ಬೆಳಕನ್ನು ಚದುರಿಸುತ್ತವೆ. ಹೀಗೆ ಸಾಗರದ ನೀಲಿಯ ಹಿಂದೆ ಅವಿತುಕೊಂಡಿದ್ದ ನಿಗೂಢತೆಯನ್ನು ರಾಮನ್ನರು ಬಯಲಿಗೆಳೆಯುತ್ತಾರೆ. ತಮ್ಮ ಸಂಶೋಧನಾ ಬರಹವನ್ನು ಲಂಡನ್ನ ನೇಚರ್ ಪತ್ರಿಕೆಗೆ ಕಳುಹಿಸುತ್ತಾರೆ. ಅದು ಪ್ರಕಟಗೊಂಡು ವಿಶ್ವದ ವಿಜ್ಞಾನಿಗಳ ಗಮನವನ್ನು ಸೆಳೆಯುತ್ತದೆ. ಹೀಗೆ ಬೆಳಕಿಗೆ ಬಂದ ಈ ಪ್ರಾಥಮಿಕ ಆವಿಷ್ಕಾರ ರಾಮನ್ನರನ್ನು ಬೆಳಕಿನ ಚದುರುವಿಕೆಯ ಮೇಲೆ ಇನ್ನಷ್ಟು ಸಂಶೋಧನೆ ಕೈಗೊಳ್ಳಲು ಪ್ರೇರೇಪಿಸಿತು. ಆ ಪ್ರೇರಣೆಯ ಕಿಡಿ ಅದೆಷ್ಟು ತೀವ್ರವಾಗಿತ್ತೆಂದರೆ, ಸುಮಾರು 7 ವರ್ಷಗಳ ನಿರಂತರ ಪ್ರಯತ್ನದ ಫಲವಾಗಿ 1928 ಫೆಬ್ರವರಿ 28ರಂದು ರಾಮನ್ನರಿಗೆ ಮಹತ್ವದ ಸಂಶೋಧನೆಯ ಸಾಕ್ಷಾತ್ಕಾರವಾಯಿತು. ಅಂದು ರಾಮನ್ನರು ರಾಮನ್ ಪರಿಣಾಮವನ್ನು ಪ್ರಾಯೋಗಿಕವಾಗಿ ನಿರೂಪಿಸಿದರು. ಇದಾದ 2 ವರ್ಷಗಳಲ್ಲಿ ನೊಬೆಲ್ ಬಹುಮಾನ ರಾಮನ್ನರನ್ನು ಅರಸಿ ಬಂತು. 1930 ಡಿಸೆಂಬರ್ 11ರಂದು ಸ್ಟಾಕ್ಹೋಮ್ನಲ್ಲಿ ಕಿಕ್ಕಿರಿದ ಸಭಾಂಗಣದಲ್ಲಿ ನೆರೆದಿದ್ದ ಅನೇಕ ಪಾಶ್ಚಾತ್ಯ ವಿಜ್ಞಾನಿಗಳ ಸಮ್ಮುಖದಲ್ಲಿ ರಾಮನ್ನರು ಭಾರತೀಯ ಉಡುಪು ಧರಿಸಿ ನೊಬೆಲ್ ಬಹುಮಾನವನ್ನು ಸ್ವೀಕರಿಸಿದರು. ತಮ್ಮ ಆವಿಷ್ಕಾರದಲ್ಲಿ ಸಹಾಯಕರಾಗಿದ್ದ ಕೃಷ್ಣನ್ ಅವರ ಕೊಡುಗೆಯನ್ನು ರಾಮನ್ ಮರೆಯದೆ ಸ್ಮರಿಸಿಕೊಳ್ಳುತ್ತಾರೆ. 1921ರಿಂದ ಕೋಲ್ಕತ್ತಾದಲ್ಲಿ ಬೆಳಕಿನ ಚದುರುವಿಕೆಯ ಬಗ್ಗೆ ನಡೆಸಿದ ಸಂಶೋಧನೆಗಳ ಬದಲಿಗೆ 1928ರ ಸಂಶೋಧನೆಯನ್ನಷ್ಟೇ ಗಮನಿಸಿ ನೊಬೆಲ್ ಬಹುಮಾನವನ್ನು ನೀಡಲಾಗಿದೆ. ಕೃಷ್ಣನ್ ಅವರಿಗೂ ಇದು ಅರ್ಹವಾಗಿಯೇ ಸಲ್ಲಬೇಕು ಅಂತ ಹೇಳ್ತಾರೆ. ಹಾಗಾದರೆ ಏನಿದು ರಾಮನ್ ಪರಿಣಾಮ?
ಸರಳವಾಗಿ ಹೇಳುವುದಾದರೆ ರಾಮನ್ ಪರಿಣಾಮ ಎನ್ನುವುದು ಬೆಳಕಿನ ಚದುರುವಿಕೆಯ ಒಂದು ವಿದ್ಯಮಾನ. ಸ್ವಲ್ಪ ವಿವರಿಸಿ ಹೇಳುವುದಾದರೆ, ಪಾರದರ್ಶಕವಾದ ಯಾವುದೇ ಒಂದು ವಸ್ತು, ಅದು ಘನ, ದ್ರವ ಅಥವಾ ಅನಿಲ ಯಾವುದೇ ರೂಪದಲ್ಲಿರಲಿ, ಅದರ ಮೂಲಕ ಪ್ರಖರವಾದ ಬೆಳಕನ್ನು ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಮೂಲ ಕಿರಣಗಳಿಗಿಂತ ಭಿನ್ನವಾದ ದಿಕ್ಕಿನತ್ತ ಹೊರಳಿರುವುದನ್ನು ನಾವು ಗಮನಿಸಬಹುದು. ಹೀಗೆ ಚದುರಿದ ಬಹುಪಾಲು ಕಿರಣಗಳ ಸ್ವರೂಪ ಮೂಲ ಕಿರಣದಂತೆಯೇ ಇರುತ್ತದೆ, ಆದರೆ ಒಂದಷ್ಟು ಕಿರಣಗಳ ತರಂಗಾಂತರ ಮೂಲಕ್ಕಿಂತ ಭಿನ್ನವಾಗಿರುತ್ತದೆ. ರಾಮನ್ನರು ಇಲ್ಲಿ ಕ್ವಾಂಟಮ್ ಸಿದ್ಧಾಂತವನ್ನು ಬಳಸಿಕೊಳ್ತಾರೆ. ಬೆಳಕಿನ ಕಿರಣ ಅಸಂಖ್ಯಾತ ಶಕ್ತಿಯ ಫೋಟಾನುಗಳ ಪ್ರವಾಹ ಎನ್ನುತ್ತದೆ ಕ್ವಾಂಟಮ್ ಸಿದ್ಧಾಂತ. ಈ ಬೆಳಕಿನ ಫೋಟಾನುಗಳು ಮತ್ತು ಮಾಧ್ಯಮದ ಅಣುಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತವೆ. ಅವುಗಳ ಅತ್ಯಲ್ಪ ಭಾಗ ಮಾತ್ರ ತರಂಗಾಂತರದಲ್ಲಿ ಬದಲಾವಣೆಯಾಗಿ ಬಣ್ಣವೂ ಬದಲಾಗ್ತದೆ. ಹೀಗೆ ಡಿಕ್ಕಿ ಹೊಡೆದು ಚದುರಿದ ಬೆಳಕಿನ ಕಣಗಳು ಅಥವಾ ಫೋಟಾನುಗಳ ಪೈಕಿ ಮಿಲಿಯನ್ನ 1 ಭಾಗ ಮಾತ್ರ ರಾಮನ್ ಪರಿಣಾಮಕ್ಕೆ ಒಳಗಾಗ್ತದೆ. ಪರಿಣಾಮವಾಗಿ ಮೂಲ ರೋಹಿತ ರೇಖೆಯ ಇಕ್ಕೆಲೆಗಳಲ್ಲಿ ಹೊಸ ರೇಖೆಗಳು ಪ್ರಕಟಗೊಳ್ಳುತ್ತವೆ. ಇವೇ ರಾಮನ್ ರೇಖೆಗಳು. ಈ ವಿದ್ಯಮಾನವೇ ರಾಮನ್ ಪರಿಣಾಮ. ರಾಮನ್ ಗೆರೆಗಳು ಬರಿಗಣ್ಣಿಗೆ ಕಾಣುವುದಿಲ್ಲ. ಹಾಗಾಗಿ ರಾಮನ್ನರೇ ಆವಿಷ್ಕರಿಸಿದ ಸ್ಪೆಕ್ಟ್ರೋಸ್ಕೋಪಿಯಿಂದ ರಾಮನ್ ಪರಿಣಾಮವನ್ನು ಕಾಣಬಹುದು. ರಾಮನ್ ಪರಿಣಾಮದ ಮುಖ್ಯ ಪ್ರಯೋಜನವೆಂದರೆ ಅಣುಗಳ ಒಳರಚನೆಗಳ ಅನ್ವೇಷಣೆ. ರಾಮನ್ ರೇಖೆಗಳ ತರಂಗಾಂತರ ಹಾಗೂ ತೀವ್ರತೆಯು ಮಾಧ್ಯಮದ ಅಣುಗಳ ರಚನೆಯನ್ನು ಅವಲಂಬಿಸಿರುತ್ತದೆ. ಹಾಗಾಗಿ ರಾಮನ್ ರೇಖೆಗಳ ಸಹಾಯದಿಂದ ಹಲವಾರು ವಸ್ತುಗಳ ನಿಜ ಸ್ವರೂಪವನ್ನು ಗುರುತಿಸಬಹುದು. ರಾಮನ್ ಪರಿಣಾಮ ಆವಿಷ್ಕಾರವಾದ ಒಂದೇ ದಶಕದಲ್ಲಿ 2000ಕ್ಕೂ ಹೆಚ್ಚು ರಾಸಾಯನಿಕ ವಸ್ತುಗಳ ಅಣುಸ್ವರೂಪ ಮತ್ತು ಅವುಗಳ ಒಳರಚನೆಯನ್ನು ಕಂಡುಕೊಳ್ಳಾಯಿತು. ಭೌತ, ಜೀವ, ರಸಾಯನ ಮತ್ತು ಖಗೋಳ ವಿಜ್ಞಾನ ಹಾಗೆಯೇ ನ್ಯಾನೋ ತಂತ್ರಜ್ಞಾನದ ಹಲವು ವಿಭಾಗಗಳಲ್ಲಿ ರಾಮನ್ ಪರಿಣಾಮದ ಪರಿಣಾಮವಿದೆ. 1987ರ ಹೊತ್ತಿಗೆ ರಾಮನ್ನರ ಈ ಸಂಶೋಧನೆಯನ್ನು ಆಧರಿಸಿ ಸುಮಾರು 5,000 ಪ್ರಬಂಧಗಳು ಪ್ರಕಟಗೊಳ್ತವಂತೆ. ಅಂದರೆ ರಾಮನ್ ಪರಿಣಾಮ ಎಂಥ ಮಹತ್ವದ್ದಾಗಿರಬೇಕು ಅನ್ನೋದನ್ನು ನೀವೇ ಊಹಿಸಬೇಕು. ರಾಮನ್ ಪರಿಣಾಮದ ಕುರಿತು ಆಲ್ಬರ್ಟ್ ಐನ್ಸ್ಟೈನ್ ಈ ರೀತಿ ಹೇಳ್ತಾರೆ: ವಸ್ತುವಿನಲ್ಲಿ ಬೆಳಕಿನ ಚದುರುವಿಕೆಯಿಂದ ಬೆಳಕಿನ ಶಕ್ತಿಯಲ್ಲಾಗುವ ಬದಲಾವಣೆಯನ್ನು ಗುರುತಿಸಿದವರಲ್ಲಿ ರಾಮನ್ ಮೊದಲಿಗರು. ನನಗಿನ್ನೂ ಸ್ಪಷ್ಟವಾಗಿ ನೆನಪಿದೆ, ಬರ್ಲಿನ್ನಿನ ಭೌತಶಾಸ್ತ್ರ ಗೋಷ್ಠಿಯಲ್ಲಿ ಭಾಗವಹಿಸಿದ ನಮ್ಮೆಲ್ಲರ ಮೇಲೆ ಈ ಆವಿಷ್ಕಾರ ಗಾಢ ಪರಿಣಾಮ ಬೀರಿತ್ತು ಎಂದು. ಇಂತಿಪ್ಪ ನಮ್ಮ ಮೇರು ವಿಜ್ಞಾನಿ ಸಿ.ವಿ. ರಾಮನ್ನರು ಜನಿಸಿದ್ದು 1888ರ ನವೆಂಬರ್ 7ರಂದು ತಮಿಳುನಾಡಿನ ತಿರುಚಿನಾಪಳ್ಳಿ ಜಿಲ್ಲೆಯ ತಿರುವನೈಕಾವಲ್ ಎಂಬಲ್ಲಿ. ಅವರ ಪೂರ್ಣ ಹೆಸರು ಚಂದ್ರಶೇಖರ ವೆಂಕಟರಾಮನ್. ತಂದೆ ಚಂದ್ರಶೇಖರ ಅಯ್ಯರ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು. ತಾಯಿ ಪಾರ್ವತಿ ಅಮ್ಮಾಳ್, ಪತ್ನಿ ಲೋಕಸುಂದರಿ. ಮೇಧಾವಿಯಾಗಿದ್ದ ರಾಮನ್ ವಿದ್ಯಾಭ್ಯಾಸದಲ್ಲಿ ಸದಾ ಮುಂದು. 1900ರಲ್ಲಿ ತಮ್ಮ 12ನೇ ವಯಸ್ಸಿನಲ್ಲೇ ಮೆಟ್ರಿಕ್ಯುಲೇಷನ್ ಅನ್ನು ಮುಗಿಸಿದರು. 1904ರಲ್ಲಿ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ BA ಪದವಿ ಹಾಗೂ 1907ರಲ್ಲಿ MSc ಪದವಿಯನ್ನು ಪೂರ್ಣಗೊಳಿಸಿ ಅದೇ ವರ್ಷ ICS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಕಲ್ಕತ್ತೆಯಲ್ಲಿ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್ ಆಗಿ ವೃತ್ತಿ ಜೀವನವನ್ನು ಆರಂಭಿಸಿದರು. ವಿದ್ಯಾರ್ಥಿ ದೆಸೆಯಿಂದ ಮಾಡುತ್ತಿದ್ದ ವೈಜ್ಞಾನಿಕ ಪ್ರಯೋಗಗಳನ್ನು ವೃತ್ತಿ ಜೀವನದಲ್ಲೂ ಮುಂದುವರೆಸಿದರು. ಅವರ ಅನ್ವೇಷಣಾ ಶಕ್ತಿಯೇ ಅವರನ್ನು ಇಂದಿಗೂ ನಮ್ಮ ಸ್ಮೃತಿ ಪಟಲದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಿದೆ. ರಾಮನ್ನರು 1934ರಲ್ಲಿ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ನಿರ್ದೇಶಕರಾದರು. ತದನಂತರ 1943ರಲ್ಲಿ ರಾಮನ್ ಸಂಶೋಧನಾ ಕೇಂದ್ರವನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಿದರು. ಬೆಂಗಳೂರನ್ನು ತಮ್ಮ ಕಾರ್ಯಕ್ಷೇತ್ರವಾಗಿ ಮಾಡಿಕೊಂಡು ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂಬ ವಿಜ್ಞಾನ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಿ ಅನೇಕ ಸಂಶೋಧನೆಗಳನ್ನು ಮಾಡಿದರು. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇಂದಿಗೂ ಕೂಡ ವಿಶ್ವದ ಪ್ರಮುಖ ಭೌತಶಾಸ್ತ್ರ ಸಂಶೋಧನಾ ಸಂಸ್ಥೆಗಳಲ್ಲಿ ಒಂದಾಗಿದೆ. ರಾಮನ್ನರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅನೇಕ.
1924ರಲ್ಲಿ ಲಂಡನ್ನಿನ ಫೆಲೋ ಆಫ್ ರಾಯಲ್ ಸೊಸೈಟಿಗೆ ರಾಮನ್ ಆಯ್ಕೆಯಾಗ್ತಾರೆ. ನೈಟ್ಹುಡ್ ಬ್ರಿಟಿಷ್ ಪದವಿಯು ಅವರನ್ನು ಹುಡುಕಿಕೊಂಡು ಬರ್ತದೆ. 1930ರಲ್ಲಿ ಈ ಮೊದಲೇ ತಿಳಿಸಿದಂತೆ ನೊಬೆಲ್ ಪ್ರಶಸ್ತಿ ಅವರನ್ನು ಹುಡುಕಿಕೊಂಡು ಬಂತು. ಇವೆಲ್ಲದಕ್ಕೂ ಕಿರೀಟವೆಂಬಂತೆ 1950ರಲ್ಲಿ ಭಾರತ ಸರ್ಕಾರ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ವಿಜ್ಞಾನವೇ ದೈವ, ಸಂಶೋಧನೆಯೇ ಉಸಿರು ಎಂದುಕೊಂಡಿದ್ದ ರಾಮನ್ನರು 1970 ನವೆಂಬರ್ 21ರಂದು ತಮ್ಮ 82ನೇ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಭೌತಿಕವಾಗಿ ರಾಮನ್ನರು ನಮ್ಮೊಡನೆ ಇರದಿದ್ದರೂ ಸಹ ಅವರ ಆವಿಷ್ಕಾರಗಳು, ಕೊಡುಗೆಗಳು ಅವರನ್ನು ಸದಾ ನೆನಪಿನಲ್ಲಿಡುವಂತೆ ಮಾಡಿವೆ. ಯುವ ವಿಜ್ಞಾನಿಗಳಿಗೆ ರಾಮನ್ನರ ಸಂದೇಶವಿಷ್ಟೆ: ಸಂಶೋಧನೆಗಳ ಸಫಲತೆಗೆ ಅತ್ಯಾಧುನಿಕ ಉಪಕರಣಗಳೇ ಆಗಬೇಕಿಲ್ಲ, ಆದರೆ ಸ್ವತಂತ್ರವಾದ ಆಲೋಚನೆ ಮತ್ತು ನಿರಂತರ ದುಡಿಮೆ ಬೇಕು. 1986ರಲ್ಲಿ ನ್ಯಾಷನಲ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯು ಭಾರತ ಸರ್ಕಾರಕ್ಕೆ ಫೆಬ್ರವರಿ 28ರಂದು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ಆಚರಿಸಲು ಮನವಿಯನ್ನು ಸಲ್ಲಿಸಿತು. NCSTCಯ ಮನವಿಯನ್ನು ಒಪ್ಪಿದ ಅಂದಿನ ಸರ್ಕಾರ ಪ್ರತಿ ವರ್ಷ ಫೆಬ್ರವರಿ 28ನ್ನು ರಾಷ್ಟ್ರೀಯ ವಿಜ್ಞಾನ ದಿನವನ್ನಾಗಿ ದೇಶದಾದ್ಯಂತ ಆಚರಿಸುವಂತೆ ಘೋಷಿಸಿತು. ಮೊದಲ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಫೆಬ್ರವರಿ 28, 1987ರಂದು ಆಚರಿಸಲಾಗಿತ್ತು. ತದನಂತರ ಈ ಆಚರಣೆ ಇಂದಿಗೂ ಕೂಡ ಜಾರಿಯಲ್ಲಿದೆ. ಸ್ನೇಹಿತರೆ, ಇದಿಷ್ಟು ವಿಜ್ಞಾನ ದಿನಾಚರಣೆಯ ಕುರಿತಾದ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.